ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಧು ಪ್ರಪಂಚ. ನಾನಿವತ್ತು ಬಸಳೆ ಸೊಪ್ಪಿನ ಪಕೋಡ ಮಾಡ್ತಾಯಿದ್ದೀನಿ. ಬನ್ನಿ ಅದಕ್ಕೆ ಬೇಕಾಗುವ ಪದಾರ್ಥ. ಇಲ್ಲಿ ಈರುಳ್ಳಿನ ನಾನು ಉದ್ದುದ್ದ ಹಚ್ಕೊಂಡಿದ್ದೀನಿ, ಮತ್ತು ಬಸಳೆ ಸೊಪ್ಪು ನಾನಿಲ್ಲಿ ಒಂದು 15-20 ಎಲೆ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು, ಉಪ್ಪು, ಅರಿಶಿನ, ಸ್ವಲ್ಪ ಇಂಗು, ಸೋಡಾ, ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಿಟ್ಟು. ಸೊ ನಾನು ಇಲ್ಲಿ ಬಸಳೆ ಸೊಪ್ಪನ್ನ ನೋಡಿ ಈ ಥರ ಒಂದು 10-15 ಎಲೆ ತೊಗೊಂಡಿದ್ದೀನಿ. ಇನ್ನೂ ಹಾಕೋಬೋದು. ಈ ಥರ ತೊಳೆದು ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಬಸಳೆ ಸೊಪ್ಪನ್ನ ಉದ್ದುದ್ದ ಕಟ್ ಮಾಡಿಕೊಂಡು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮಗೆ ನಾವು ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಖಾರದ ಪುಡಿ ಸಹ ಹಾಕ್ಕೋಬೋದು. ನೆಕ್ಸ್ಟು ಇಲ್ಲಿ ಕರಿಬೇವನ್ನ ನಾನಿಲ್ಲಿ ಒಂದು ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಕಡಲೆ ಹಸಿಟ್ಟು ಹಾಕ್ತಾಯಿದ್ದೀನಿ, ಮತ್ತು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲೊಂದು ಸ್ವಲ್ಪ 1-2 ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಮತ್ತು ನಾನಿಲ್ಲಿ ಸೋಡಾ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನಿಲ್ಲಿ ಕಡಲೆ ಹಸಿಟ್ಟನ್ನ ನಾನು ಜಾಸ್ತಿ ತೊಗೊಂಡಿಲ್ಲ, ಯಾಕಂದರೆ ಪಕೋಡ ಆಗಿರೋದ್ರಿಂದ ಸ್ವಲ್ಪ ಲೈಟ್ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ಬಸಳೆ ಸೊಪ್ಪು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಬಸಳೆ ಸೊಪ್ಪು ಎಲ್ಲರೂ ತಿನ್ನಬೇಕು. ಹೊಟ್ಟೆ ಒಳಗಡೆ ಏನಾದರೂ ಹುಣ್ಣಾಗಿದ್ದರೆ ಅದು ಬೇಗ ಮಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇದ್ದವರು ಅದು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಮತ್ತು ಕಾನ್ಸ್ಟಿಪ್ಯೂಷನ್ ಯಾರಿಗೆ ಆ ಸಮಸ್ಯೆ ಇರುತ್ತೋ ಅವ್ರಿಗೂ ಅಷ್ಟೇ ಬಸಳೆ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ನಾನು ಇವಾಗ ಇದನ್ನು ಕಲಿಸ್ಬಿಟ್ಟು ಒಂದು 5-10 ಮಿನಿಟ್ಸ್ ಬಿಟ್ಬಿಡ್ತೀನಿ. ಯಾಕಂದರೆ ಅದು ನೀರಿನ ಅಂಶ, ಬಸಳೆ ಸೊಪ್ಪಲ್ಲಿ ನೀರಿನ ಅಂಶ ಎಲ್ಲ ಬಿಡುತ್ತಲ್ಲ, ಆ ಥರ. ಇವಾಗ ನಾನು ಒಂದು 10 ಮಿನಿಟ್ಸ್ ಬಿಟ್ಟಿದ್ದೀನಿ. ಇವಾಗ ಇದನ್ನು ಮತ್ತೆ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು 1-2 ಸತಿ ಹಿಂಗೆ ಸುಮ್ಮನೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಪ್ರೇಟಾಗಿ ಬಾಣಲಿನ ಎಣ್ಣೆಗೆ ಕಾಯಕ್ಕಿಡ್ತೀನಿ. ನೋಡಿ, ಇವಾಗ ಎಣ್ಣೆ ಕಾದಿದ ತಕ್ಷಣ ಈ ಥರ ಬಿಟ್ಟರೆ ಆಯಿತು. ಸೇಮ್ ಬರುತ್ತೆ, ಪಕೋಡ ಥರನೇ ಬರುತ್ತೆ. ನೀವು ಇನ್ನೂ ಸೊಪ್ಪು ಬೇಕಂದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಬಿಕಾಸ್ ಅದು ಒಳಗಡೆ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಅಷ್ಟೇ. ನೋಡಿ, ಅದು ಎಣ್ಣೆ ಎಲ್ಲ ಮೇಲೆ ಬರ್ತಿದೆ. ಸ್ವಲ್ಪ ಹೊತ್ತು ಬಿಟ್ಟು ಅದೆಲ್ಲ ಮೇಲೆ ಬಂದಾಗ ನಾವೊಂದು ಸ್ವಲ್ಪ ಬಾಡಿಸ್ಕೋಬೇಕು ಅಷ್ಟೇ. ಇವಾಗ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಇಷ್ಟೇ. ಯಾರಿಗೆ ಜಾಸ್ತಿ ನಾವು ಸೊಪ್ಪು ಬಸಳೆ ಸೊಪ್ಪು ತಿನ್ನಲ್ಲ ಅಂತೀರೋ ಆ ಥರ ಈ ಥರ ಇಂಡೈರೆಕ್ಟಾಗಿ ಅವ್ರಿಗೆ ಮಾಡಿಕೊಡಿ. ಅದು ಬಸಳೆ ಸೊಪ್ಪು ಅಂತಲೇ ಅವ್ರಿಗೆ ಗೊತ್ತಾಗಲ್ಲ. ಮಕ್ಳಿಗೂ ಅಷ್ಟೇ ಈ ಥರ ಎಲ್ಲ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ನನಗೆ ಇದರಲ್ಲಿ ಬಸಳೆ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಆ ಟೇಸ್ಟ್ ಸಿಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ನಾನು ಇವಾಗ ಇದನ್ನು ಎತ್ತಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನಾನು ನೆಕ್ಸ್ಟು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ತುಂಬ ಹೆಲ್ದಿಯಾಗಿ, ಈಸಿಯಾಗಿ, ಕ್ವಿಕ್ಕಾಗಿ ಮಾಡುವಂಥ ಬಸಳೆ ಸೊಪ್ಪಿನ ಪಕೋಡ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.